ನೋಡಿ, ಈಗ ಸೋಮಣ್ಣವ್ರಿಗೆ ಸಿಟ್ಟಿಲ್ವಾ? ಯಡಿಯೂರಪ್ಪ ವಿಜೇಂದ್ರರ ಬಗ್ಗೆ ಒಂದು ಅಸಮಾಧಾನ ಇಲ್ವಾ ಸೋಮಣ್ಣವ್ರಿಗೆ? ಡೆಫಿನೆಟ್ಲಿ ಇದೆ. ಯಾವತ್ತಾದರೂ ಹಿಂಗೊಂದು ಹೇಳಿಕೆ ಕೊಡ್ತಾರೆ ಅವರು, ಸೋಮಣ್ಣವರು. ಇದೇ ಸ್ಟುಡಿಯೋದಲ್ಲಿ ನ್ಯೂಸ್ ಅವರ್ ಸ್ಪೆಷಲಿಗೆ ಕರೆಸ್ಕೊಂಡು ಕುಡಿಸ್ಕೊಂಡಿದ್ದೆ ಅವ್ರನ್ನ, ಮಂತ್ರಿ ಆದಮೇಲೆ. ನಾನು ತಿಪ್ಪರ್ಲಾಗ ಹಾಕಿ ಪ್ರಶ್ನೆ ಕೇಳಿದೆ, ಅವ್ರ ಬಾಯಿಂದ ಒಂದು ಸೆಂಟೆನ್ಸ್ ಏನಾದ್ರು ಹೊರಡಿಸ್ಬೋದಾ ಅಂತ. ಸಾಧ್ಯನೇ ಇಲ್ಲ ಅದು. ತೀರಾ ಮಿಕ್ಕಿ ಬಂದರೆ, ಅಪ್ಪ ಯಾಕೆ ನನ್ನನ್ನು ವಿನಾಕಾರಣ ತೊಂದರೆಗೆ ಸಿಲುಕಿಸ್ತಿರೋ, ಬಿಟ್ಟುಬಿಡ್ರೋ ನನ್ನ ಅಂತಾರೆ ಸೋಮಣ್ಣ. ಬಟ್ ಅವ್ರ ಬಾಯಿಂದ ಯಾರದ್ದೋ ವಿರುದ್ಧ ಸ್ವಪಕ್ಷೀಯರ ವಿರುದ್ಧದ ಹೇಳಿಕೆಗಳು ಬರೋದಿಲ್ಲ. ಅಸಮಾಧಾನ ಇದೆ, ಬೇಜಾರಿದೆ ಅವ್ರಿಗೆ. ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸೋಲೋ ಹಂಗಾಯಿತು. ಸಚಿವರಾಗಿದ್ದು ಆನಂತರ ಚುನಾವಣೆಗೆ ಹೋದರೆ 2 ಕ್ಷೇತ್ರಗಳಲ್ಲಿ ಸೋಲೋ ಹಂಗಾಯಿತು. ಬೇಜಾರಿದೆ ಅವರಿಗೆ. ಖಾಸಗಿಯಾಗಿ ಕೂತ್ಕೊಂಡಾಗ ವಿವರಿಸ್ತಾರೆ ಅವ್ರು, ಏನೇನಾಯಿತು ಚುನಾವಣೆ, ಯಾರು ಏನು ಷಡ್ಯಂತ್ರ ಮಾಡಿದ್ರು, ಯಾರು ತಮ್ಮನ್ನು ಸೋಲ್ಸೋದಕ್ಕೆ ದುಡ್ಡು ಹಂಚಿದ್ರು, ಎಲ್ಲ ಹೇಳ್ತಾರೆ ಅವರು. ಬಟ್ ಕ್ಯಾಮ್ರಾದ ಮುಂದೆ ಏನಾದ್ರು ಮಾತಾಡ್ತಾರ? ನೋಡಿ, ಕ್ಯಾಮ್ರಾದ ಮುಂದೆ ಮಾತಾಡಿದ್ರೆ ಪಕ್ಷಕ್ಕೆ ಮುಜುಗರ, ಶಿಸ್ತಿನ ಉಲ್ಲಂಘನೆ ಎಲ್ಲ ಬಂದ್ಬಿಡ್ತವೆ. ಹೇಳೋದಿಲ್ಲ ಅವರು. ಇನ್ನು ಈ ಯತ್ನಾಳರ ಉಚ್ಚಾಟನೆ, ವಿಜೇಂದ್ರರ ಪ್ರತಿಕ್ರಿಯೆ ನೋಡಿ. ಉಚ್ಚಾಟನೆಯಂತೂ ಆಗೋಗಿದೆ ರೀ, ಅವ್ರು ಮಾಡಿದ್ದವ್ರು ಅನುಭವಿಸ್ತಾ ಇದ್ದಾರೆ ಅಂದಿದ್ರು ಏನಾಗ್ತಿರ್ಲಿಲ್ಲಪ್ಪ, ನಡ್ಕೊಂಡು ಹೋಗ್ತಿತ್ತೋ ಏನೋ. ಉಳಿದವರೆಲ್ಲ ಹೇಳಿದ್ರು ಹಾಗೆ, ಅನೇಕರು ಹೇಳಿದ್ರು. ಪಕ್ಷ ಅವ್ರಿಗೆ ಭಾಳ ಅವಕಾಶ ಕೊಡ್ತು, ಕೇಳಲಿಲ್ಲ ಅವರು. ಶಿಸ್ತನ್ನು ಉಲ್ಲಂಘಿಸಿದವ್ರನ್ನ ನಾವು ಸಹಿಸ್ಕೊಳ್ಳೋದಿಲ್ಲ ನಮ್ಮ ಪಕ್ಷ. ವಿಜಯಪುರದ ಜಿಲ್ಲೆಯ BJP ಯೂನಿಟ್ ಸೇರ್ಕೊಂಡು ಠರಾವ್ ಪಾಸ್ ಮಾಡಿ ಕಳಿಸ್ಲಿಲ್ವಾ? ಗುರುಲಿಂಗಪ್ಪ ಅಂಗಡಿ ಅಂತ ವಿಜಯಪುರದ BJP ಜಿಲ್ಲಾಧ್ಯಕ್ಷರು, ವಿಜೇಂದ್ರ ಟೀಮ್ನವರು, ಅವರು ಠರಾವ್ ಪಾಸ್ ಮಾಡಿ ಕಳಿಸ್ಬಿಟ್ರು. ಕರೆಕ್ಟ್ ಮಾಡಿದ್ದೀರಿ ನೀವು ಅಂತ. ವಿಜೇಂದ್ರ ನೋಡಿ, ನನಗೆ ದುರದೃಷ್ಟಕರ, ಇದು ಬೇಜಾರಾಗ್ತಿದೆ, ಇದನ್ನೆಲ್ಲ ಸಂಭ್ರಮಿಸುವ ವ್ಯಕ್ತಿ ನಾನಲ್ಲ. ಕೇಳಿಸ್ಕೊಳ್ಳಿ ವಿಜೇಂದ್ರ ಪ್ರತಿಕ್ರಿಯೆನ, ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಕೇಂದ್ರದ ನಮ್ಮ ವರಿಷ್ಠರು ಹಲವಾರು ಬಾರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ತಿದ್ದುವಂತ ಪ್ರಯತ್ನ ಮಾಡಿದ್ದಾರೆ. ಸದನ ನಡಿಬೇಕಾದ್ರೂ ಕೂಡ ನಾನೇ ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ, ನಾನು ಯಾಕೆ ಭೋಜನ ಕೂಟ ವ್ಯವಸ್ಥೆ ಮಾಡಿದಾಗ ಅವ್ರನ್ನೂ ಕೂಡ ನಾನು ಬರಬೇಕು ತಾವು ಅಂತೇಳಿ, ಎಲ್ಲಿವರೆಗೂ ಅಂತ ಹೇಳಿದ್ರೆ ಯತ್ನಾಳ್ ಅವರೇ ಯಾವುದೇ ವ್ಯತ್ಯಾಸಗಳು ಇರಲಿ ಸರಿಪಡಿಸ್ಕೊಳ್ಳೋಣ, ದಯವಿಟ್ಟು ನೀವು ಭೋಜನ ಕೂಟಕ್ಕೆ ಬರಬೇಕು ಅಂತ ನಾನೇ ಆಹ್ವಾನಿಸಿದ್ದೆ. ಇದು ವಿಧಿ ಆಟ ಅಂತ ಹೇಳ್ತಿರೋ ಮತ್ತೊಂದು ಹೇಳ್ತಿರೋ ನನಗಂತೂ ಗೊತ್ತಿಲ್ಲ, ಆದರೆ ನಾನು ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದೇನೆ. ಆದರೆ ಪಕ್ಷದ ನಮ್ಮ ವರಿಷ್ಠರು ಇವೆಲ್ಲವನ್ನೂ ಕೂಡ ಗಮನಿಸಿ ಇವತ್ತು ಒಂದು ಅಂತಿಮ ನಿರ್ಧಾರವನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ನನ್ನ ಮುಂದೆ ಇರ್ತಕ್ಕಂಥ ಗುರಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿಲ್ಲ. ನನಗೆ ಪಕ್ಷದ ವರಿಷ್ಠರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನನಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಲ್ಲ. ಬಹಳ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು. ಆದರೂ ಕೂಡ ಯಾಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದಾಗ ಆ ಪಕ್ಷದ ತೀರ್ಮಾನವನ್ನ ನಾವು ಒಪ್ಕೊಳ್ಬೇಕಾಗ್ತದೆ, ಪಕ್ಷವನ್ನು ಮುನ್ನಡೆಸಬೇಕಾಗ್ತದೆ. ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ನಮ್ಮ ಹೈಕಮಾಂಡ್, ನಮ್ಮ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನ ಗೌರವಿಸ್ತಕ್ಕಂಥದ್ದು ಅಷ್ಟೇ ನನ್ನ ಕೆಲಸ. ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಯತ್ನಾಳ್ ಅವರ ಉಚ್ಚಾಟನೆ ಸಂಭ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಂತ ಮನಸ್ಥಿತಿ ನನಗೆ ಇದ್ದಿದ್ದೇ ಆದರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿಯೋದಕ್ಕೆ ನಾನೇ ಹೇಳ್ಬಿಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.